ನ್ಯಾಯಮೂರ್ತಿಗಳು ಕೇಳ್ತಾರೆ, ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆಯಾ? ರಾಜ್ಯ ಸರ್ಕಾರದ ವಕೀಲರು ಹೇಳ್ತಾರೆ, ನಾವು 7 ಮಂದಿಯ ಜಾಮೀನು ರದ್ದತಿ ಬಯಸ್ತಿದ್ದೇವೆ, ನಾವು 7 ಮಂದಿಯ ಮೇಲೆ ಗಮನ ಹರಿಸಿದ್ದೇವೆ ಅಂತ ಹೇಳ್ತಾರೆ. ನ್ಯಾಯಮೂರ್ತಿಗಳು ಕೇಳ್ತಾರೆ, ಕೃತ್ಯಕ್ಕೆ ಯಾವ್ದು ಸಾಂದರ್ಭಿಕ ಸಾಕ್ಷಿಗಳೇನಾದ್ರು ಇದೆಯಾ? ಆಗ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ನಮ್ಮ ಬಳಿ 3 ಸಾಕ್ಷಿಗಳಿದ್ದಾವೆ. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಆತನನ್ನ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ಆ ಒಂದು ಶೆಡ್ ನಲ್ಲಿ ಆರೋಪಿಗಳು ಒಟ್ಟಾಗಿ ತೆಗೆದುಕೊಂಡಿರುವಂತಹ ಫೋಟೋ ಮೊಬೈಲ್ ನಲ್ಲಿ ಸಿಕ್ಕಿದೆ. ನ್ಯಾಯಮೂರ್ತಿಗಳಿಗೆ ಹೇಳ್ತಾರೆ, ಆ ಫೋಟೋದಲ್ಲಿ ಎಲ್ಲಾ 7 ಮಂದಿ ಕಾಣಿಸ್ತಾ ಇದ್ದಾರಾ? ಆಗ ಇವರು ಉತ್ತರ ಕೊಡ್ತಾರೆ, A2 ಆರೋಪಿ ನಟ ದರ್ಶನ್ ಮತ್ತು ಆತನ ಗೆಳತಿ A1 ಆರೋಪಿ. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಕೊಲೆಯಾಗಿರುವಂತ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ, ಆತ A1 ಆರೋಪಿ ಪವಿತ್ರ ಗೌಡ ಸಂಪರ್ಕಕ್ಕೆ ಬಂದಿದ್ದ. A1 ಆರೋಪಿ ಪವಿತ್ರ ಗೌಡ A3 ಆರೋಪಿಗೆ ಹೇಳಿದ್ಲು. A3 ಆರೋಪಿ A1 ಆರೋಪಿ ದರ್ಶನ್ಗೆ ಹೇಳಿದ. ತನಗೆ ಮಾಹಿತಿ ಸಿಕ್ಕ ತಕ್ಷಣ A2 ಆರೋಪಿ ದರ್ಶನ್ ಕುಪಿತನಾದ. ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಅವರು ರೇಣುಕಾಸ್ವಾಮಿಯನ್ನ ಅಂಗಡಿಗೆ ಕರೆದುಕೊಂಡು ಹೋದವರು, ಅಲ್ಲಿಂದ ಶೆಡ್ಗೆ ಕರ್ಕೊಂಡು ಹೋಗಿದ್ದಾರೆ. ರಾಜ್ಯ ಸರ್ಕಾರದ ಪರ ವಕೀಲರು ಮತ್ತೆ ಹೇಳ್ತಾರೆ, ಜೈಲಿನಲ್ಲಿದ್ದಾಗ ದರ್ಶನ್ ವಿರುದ್ಧ 2 FIR ದಾಖಲೆಯಾಗಿದೆ. ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ತಮ್ಮ ಮುಖ್ಯ ಸಾಕ್ಷಿಯ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವಾಗ ಧನ್ವೀರ್ದು ನಟನೆಯ ಒಂದು ಸಿನಿಮಾ ಬಿಡುಗಡೆ ಆಯ್ತಲ್ಲ, ಆ ಒಂದು ಸಿನಿಮಾ ಬಿಡುಗಡೆ ಚಿಕನ್ ಹೋಗಿದ್ದಕ್ಕೆ. ಆ ಬಳಿಕ ಜಾಮೀನಿಗೆ ವಿಧಿಸಲಾಗಿದ್ದಂತಹ ಷರತ್ತುಗಳನ್ನು ಸಡಿಲಗೊಳಿಸಲಾಯಿತು. ಈಗ A2 ಆರೋಪಿ ದರ್ಶನ್ ಸಿನಿಮಾ ಶೂಟಿಂಗ್ ಅಂತ ಹೇಳಿ ವಿದೇಶದಲ್ಲಿ ಸುತ್ತಾಡ್ತಾ ಇದ್ದಾನೆ. ನ್ಯಾಯಾಲಯದಲ್ಲಿ ಇನ್ನೂ ಆರೋಪಿ ಫ್ರೇಮ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ನ್ಯಾಯಮೂರ್ತಿಗಳು ಕೇಳ್ತಾರೆ, ಇವತ್ತು ಯಾರೊಬ್ಬ ಆರೋಪಿಯೂ ಜೈಲಿನಲ್ಲಿ ಇಲ್ಲ. ನಿಮ್ಮ CCTV ಪ್ರಕಾರ CCTVಯಲ್ಲಿ 2 ಕಾರ್ ಕಾಣಿಸ್ತಾ ಇದೆ, ಅಂದ್ರೆ 2 ಡ್ರೈವರ್ ಇದ್ದಾರಾ ಅಂತ ಕೇಳ್ತಾರೆ. ಈ ವ್ಯಕ್ತಿಗಳು ಯಾವಾಗ ಬಂದ್ರು ಅಂತ ತಿಳಿಯ ಬಯಸ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ರೇಣುಕಾಸ್ವಾಮಿ ಮೃತದೇಹವನ್ನ ಹೊರಗೆ ಸಾಗಿಸಿ ಎಸೆಯಲಾಗಿತ್ತು, ಅವರ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ್ದಾರೆ ಎಂದಾಯ್ತು ಅನ್ನುವಂತಹ ವಿಚಾರಗಳನ್ನೆಲ್ಲವೂ ಕೂಡ ಮಾತನಾಡ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಭವಿಷ್ಯ ಇವತ್ತು ನಿರ್ಧಾರ ಆಗುವಂತಹ ಈ ಒಂದು ಹೊತ್ತಿನಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದೇವಾಲಾ ಅವರು ಹಾಗೂ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂತಹ ಲೋತ್ರಾ ಅವರ ಸಂಭಾಷಣೆಯನ್ನ ಫ್ರೀಡಮ್ ಟಿವಿಯಲ್ಲಿ ಹೇಳಬಯಸ್ತಾ ಇದ್ದೀವಿ. ಹೇಳಾಯ್ತೀಗ ಆಲ್ರೈಟ್. ಅಂದ್ರೆ ಈ ಪ್ರತಿಯೊಂದು ವಿಚಾರವನ್ನು ಕೂಡ ನ್ಯಾಯಮೂರ್ತಿಗಳ ಕೆದಕಿ ಕೇಳ್ತಾ ಇದ್ದಾರೆ. ಆ ಒಂದು ಕ್ಷಣದಲ್ಲಿ ದರ್ಶನ್ ಅಲ್ಲಿದ್ದ, ಪವಿತ್ರ ಗೌಡ ಅಲ್ಲಿದ್ರ, A15, 16, 17 ಆರೋಪಿಗಳು ಯಾರು ಇದ್ರ, ಯಾರ ಬಾಡಿಯನ್ನ ಎಸೆದಿದ್ದನ್ನ ನೋಡಿದ್ದಾರೆ, CCTV ವರ್ಕ್ ಆಗ್ತಾ ಇತ್ತ, ಎಲ್ಲ ವಿಚಾರಗಳನ್ನು ಕೂಡ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮೇನ್ ಪಾಯಿಂಟ್ ಅನ್ನ ರಾಜ್ಯ ಸರ್ಕಾರದ ಪರ ವಕೀಲರು ಮಾತನಾಡ್ತಾರೆ ವೀಕ್ಷಕರೇ. ಯಾವುದದು ಮೇನ್ ಪಾಯಿಂಟ್ ಅಂತಂದ್ರೆ, ಸಾಕ್ಷಿಯನ್ನ ದರ್ಶನ್ ಆರೋಪಿ ಆತ ಮೀಟ್ ಮಾಡಿದ್ದ ಎನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಜೈಲಿನಲ್ಲಿದ್ದಾಗ ದರ್ಶನ್ ವಿರುದ್ಧ 2 FIR ದಾಖಲೆಯಾಗಿದೆ. ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ತಮ್ಮ ಮುಖ್ಯ ಸಾಕ್ಷಿ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಇನ್ನೊಂದು ಬ್ರೇಕಿಂಗ್ ಲೈನ್ ಬರ್ತಾ ಇದೆ. ನಟ ದರ್ಶನ್ ಹಣೆ ಬರಹ ಲೈವ್ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಆರೋಪಿ ದರ್ಶನ್ ಆತನ ಗೆಳತಿಯನ್ನ ಗುರುತಿಸಿದ್ದ. ವಿಚಾರಣೆ ವೇಳೆ ಸಾಕ್ಷಿಯು ಇಬ್ಬರನ್ನ ಗುರುತಿಸಿದ್ದ. ಇಬ್ಬರು ಶೆಡ್ ನಲ್ಲಿದ್ದ ಬಗ್ಗೆ ಸಾಕ್ಷಿಯು ಒಪ್ಪಿಕೊಂಡಿದ್ದ. ರೇಣುಕಾ ಸ್ವಾಮಿ ಬಗ್ಗೆ ದರ್ಶನ್ಗೆ ಪವಿತ್ರ ಗೌಡ ಹೇಳಿದ್ಲು. ಶೆಡ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಕಿರಣ್ ಹೇಳಿಕೆಗಳ ಬಗ್ಗೆ ಉಲ್ಲೇಖ. ವಿಚಾರಗಳೀಗ ಹೊರಗೆ ಬರ್ತಾ ಇದೆ. ಯಾರು ಹೇಳಿದ್ದಕ್ಕೆ ಈ ಒಂದು ಕೊಲೆ ಆಯ್ತು, ಎಲ್ಲಿಂದ ಈ ಕೊಲೆ ಶುರುವಾಯ್ತು, ಎಲ್ಲಿಂದ ಈ ವಿಚಾರ ಶುರುವಾಯ್ತು, ಯಾರು ಶೆಡ್ಡಿಗೆ ಕರ್ಕೊಂಡು ಹೋದ್ರು, ಎಲ್ಲಾ ವಿಚಾರವನ್ನು ಕೂಡ ಇವತ್ತು ಕೋರ್ಟ್ ನಲ್ಲಿ ಮಾತನಾಡ್ತಾ ಇರುವ
ಇರೋ ತರ ಇದೆ. ಎಲ್ಲವೂ ವಿಷಯವನ್ನು ಮಾತಾಡ್ಬೇಕು. ಶೆಡ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಕಿರಣ್ ಹೇಳಿಕೆಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಮಾಹಿತಿ ಕೊಟ್ಟ ರಾಜ್ಯ ಸರ್ಕಾರದ ವಕೀಲರು. ನಟ ದರ್ಶನ್ ಹಣೆ ಬರಹ ಲೈವ್ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಆರೋಪಿ ದರ್ಶನ್ ಆತನ ಗೆಳತಿಯನ್ನ ಗುರುತಿಸಿದ್ದ ಸಾಕ್ಷಿ. ವಿಚಾರಣೆಯ ವೇಳೆ ಸಾಕ್ಷಿಯೂ ಇಬ್ಬರನ್ನ ಗುರುತಿಸಿದ್ದ. ಇಬ್ಬರು ಶೆಡ್ ನಲ್ಲಿದ್ದ ಬಗ್ಗೆ ಸಾಕ್ಷಿಯೂ ಕೂಡ ಒಪ್ಕೊಂಡಿದ್ದ. ಎಸ್ ವೀಕ್ಷಕರೇ, ಕೋರ್ಟ್ ನಲ್ಲಿ ಹೆಂಗ್ ಹೋಗ್ತಾ ಇದೆ ಅಂತಂದ್ರೆ, ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.